ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 9ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಸಾಧನಾ ಪರೀಕ್ಷೆ 2 ಅಂದರೆ FE2ಗಾಗಿ 3ನೇ ಸೆಟ್ನ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಆಲ್ರೆಡಿ ಇದಕ್ಕಿಂತ ಮುಂಚೆ ನಾನು 1 ಮತ್ತು 2 ಎರಡು ಸೆಟ್ ಕ್ವಶನ್ ಪೇಪರನ್ನು ಕೊಟ್ಟಿದ್ದೆ. ಸೊ ಇದು 20 ಅಂಕಗಳಿಗಿದೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕವರ್ ಮಾಡಿದ್ದೀನಿ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ಔಟ್ ಮಾಡಿ. ಎಲ್ಲ ವಿಷಯದ ವಿಡಿಯೋಗಳಿದ್ದಾವೆ, ಅವುಗಳನ್ನು ನೋಡಿದರೆ ಖಂಡಿತವಾಗಿ ನಿಮಗೆ ಎಕ್ಸಾಮಲ್ಲಿ ಪ್ರಶ್ನೆಗಳು ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ತುಂಬಾ ಇದ್ದಾವೆ. ಪ್ರಶ್ನೆ 1, ಸರಿಯಾದ ಆಯ್ಕೆ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಕೇವಲ ಒಂದು ಪ್ರಶ್ನೆ ಕೊಟ್ಟಿತ್ತು. ಹಳ್ಳಿಯಲ್ಲಿ ಎಂಬ ಪದ ಈ ಸಂಧಿಗೆ ಉದಾಹರಣೆಯಾಗಿದೆ. ಎ ಲೋಪಸಂಧಿ, ಬಿ ಆಗಮ ಸಂಧಿ, ಸಿ ಆದೇಶ ಸಂಧಿ, ಡಿ ಗುಣಸಂಧಿ. ಸೊ ಹಳ್ಳಿಯಲ್ಲಿ ಅಂತಕ್ಕಂಥ ಪದ ಅದು ಬಂದ್ಬಿಟ್ಟು ಆಗಮ ಸಂಧಿಗೆ ಉದಾಹರಣೆಯಾಗಿರ್ತಕ್ಕಂಥ ಪದ. ಮುಂದೆ ಸಂಬಂಧೀಕರಣದಲ್ಲಿ ನಾವು 2 ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ಅನುಜ ಪದದ ಅರ್ಥ ಸೋದರ, ಆದರೆ ಮೇಧಾವಿ ಪದದ ಅರ್ಥ ಏನು? ಸೊ ಅನುಜ ಅಂದರೆ ಸೋದರ, ಮೇಧಾವಿ ಪದದ ಅರ್ಥ ಬುದ್ಧಿವಂತ ಅಂತ ಬರ್ತದೆ. ಇನ್ನು ಗಂಗಾಜಾತ ಅಂದರೆ ಭೀಷ್ಮ, ತ್ರಿನಯ ಅಂದರೆ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಗಂಗಾಜಾತ ಪದದ ಅರ್ಥ ಭೀಷ್ಮ, ಆದರೆ ತ್ರಿನಯ ಅಂದರೆ ಯಾರಪ್ಪ ಅಂತಂದರೆ ಶಿವ, ಅಂದರೆ 3 ಕಣ್ಣುಗಳಿದಾವಲ್ಲ. ಸೊ ಹೀಗಾಗಿ ಶಿವನಿಗೆ ಏನಂತಾರೆ, ತ್ರಿನಯ ಅಂತ ಕರೀತಾರೆ. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ ನಿಮಗೆ 2 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ರಾಜನು ಯಾವ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರಬೇಕು? ಉತ್ತರ, ರಾಜನು ಮಂತ್ರಾಲೋಚನ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರಬೇಕು. ಪ್ರಶ್ನೆ 5, ಪರಶುರಾಮರಿಂದ ಶರವನ್ನು ಪಡೆದವರು ಯಾರು ಅಂತ ಕೇಳಿದ್ದಾರೆ. ಸೊ ಪರಶುರಾಮರಿಂದ ಶರವನ್ನು ಪಡೆದವರು ಭೀಷ್ಮರು ಅಂತಕ್ಕಂಥದ್ದಿತ್ತು. ಇನ್ನು 2 ಅಂಕದ ಪ್ರಶ್ನೆಗಳನ್ನು 3 ಕೊಟ್ಟಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ. ಇಲ್ಲಿ 3 ಪ್ರಶ್ನೆ 6 ಅಂಕ ಇದೆ. ಪ್ರಶ್ನೆ 6, ಕೃಷ್ಣನ ಕ್ರೋಧಕ್ಕೆ ಭೀಷ್ಮನು ಹೇಗೆ ಪ್ರತಿಕ್ರಿಯಿಸಿದ ಅಂತ ಕೇಳಿದ್ದಾರೆ. ಕೃಷ್ಣನ ಕ್ರೋಧವನ್ನು ನೋಡಿ ಕೌರವ ಪಾಂಡವರೆರಡೂ ಪಕ್ಷದಲ್ಲಿದ್ದವರು ಬೆರಗಾಗಿ ಭಯದಿಂದ ಕಣ್ಮನ ಮುಚ್ಚಿರಲು ಭೀಷ್ಮರು ಬೆದರಿ ರಥದಿಂದಿಳಿದು ಕೃಷ್ಣನ ಬಳಿಗೆ ಬರುತ್ತಾರೆ. ಅವನ ಕೋಪವೆಂಬ ಭಕ್ತಿಯನ್ನು ಆರಿಸಲು ಭೀಷ್ಮರು ಲಕ್ಷ್ಮೀಪತಿ, ಮುಕುಂದ, ಮುರಾರಿ, ನಿನಗೆ ಜಯವಾಗಲಿ ಎನ್ನುತ್ತಾ ಕೃಷ್ಣನ ಪಾದಗಳಿಗೆ ನಮಸ್ಕರಿಸಿ ಅವನ ಮೃದುವಾದ ಕೈಯನ್ನು ಹಿಡಿದು ಅವನಲ್ಲಿ ನಿವೇದಿಸಿಕೊಂಡನು ಅಂತಕ್ಕಂಥ ಬರೆದ್ರೆ 2 ಅಂಕ ಕೊಡ್ತಾರೆ. ಪ್ರಶ್ನೆ 7ಕ್ಕೆ ಬರೋಣ. ಇದು ಪೂರಕ ಪಾಠ ಚೆನ್ನಭೈರಾದೇವಿದಿಂದ ಕೇಳಿತ್ತು. ಚೆನ್ನಭೈರಾದೇವಿಗೆ ಬುದ್ಧಿ ಕಲಿಸಬೇಕೆಂದು ಪೋರ್ಚುಗೀಸರು ಹೊನ್ನಾವರವನ್ನು ಏನು ಮಾಡಲು ಹೊರಟಿದ್ದರು? ಉತ್ತರ, ಮನೆ ಕೊಟ್ಟಿಗೆ, ಅಂಗಡಿ, ದೇವಾಲಯ, ಮಸೀದಿ, ಬಸದಿ ಸೇರಿದಂತೆ ಇಡೀ ಹೊನ್ನಾವರ ಪಟ್ಟಣವನ್ನು ಸುಡುವ ಮೂಲಕ ಚೆನ್ನಭೈರಾದೇವಿಗೆ ಬುದ್ಧಿ ಕಲಿಸಬೇಕೆಂದು ಪೋರ್ಚುಗೀಸರು ಯೋಚಿಸಿದ್ದರು ಅಂತ ಬರೆದ್ರೆ ಸಾಕು. ಇನ್ನು ಚೆನ್ನಭೈರಾದೇವಿಗೆ ದಟ್ಟಕಾಡಿನ ಮಧ್ಯೆ ಏಕೆ ಕೋಟೆ ಕಟ್ಟಿಕೊಂಡಿದ್ದಳು ಅಂತ ಕೇಳಿದ್ದಾರೆ. ಉತ್ತರ, ಶತ್ರುಗಳ ಸುಲಭಕ್ಕೆ ಗೆಲ್ಲಲು ಸಾಧ್ಯವಾಗಬಾರದು ಹಾಗೂ ರಾಜ್ಯದ ಸಂಪತ್ತನ್ನು ಆ ಕೋಟೆಯಲ್ಲಿ ಶೇಖರಿಸಬೇಕೆಂದು ಚೆನ್ನಭೈರಾದೇವಿ ದಟ್ಟಕಾಡಿನ ಮಧ್ಯೆ ಕೋಟೆಯನ್ನು ಕಟ್ಟಿಸಿಕೊಂಡಿದ್ದಳು. ಇನ್ನು ಮುಂದೆ ಸಾಹಿತ್ಯ ಪರಿಚಯವನ್ನು ಬರೀಬೇಕು. 2 ಅಂಕಕ್ಕಿತ್ತು. ಇಲ್ಲಿ ದೇವಿದಾಸ್ ಅವರ ಬಗ್ಗೆ ಕೊಟ್ಟಿದ್ದಾರೆ. ನೀವೇನು ಬರೀಬೇಕು, ಸಿಂಪಲಾಗಿ ಅವರ ಜನ್ಮಸ್ಥಳ ಆಗಿರ್ಬೋದು, ಕಾಲ ಆಗಿರ್ಬೋದು, ಕೃತಿಗಳನ್ನು ವಾಕ್ಯ ರೂಪದಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ ಬರಿಬೇಕು. ಇಲ್ಲಿ ಕವಿ ದೇವಿದಾಸರು ಅದ್ಭುತ ರಂಗಪ್ರಜ್ಞೆಯುಳ್ಳವರು. ಇವರ ಕಾಲ ಸುಮಾರು 1800. ಇವರು ರಚಿಸಿರುವ ಕೃತಿಗಳು ದೇವಿ ಮಹಾತ್ಮ, ಗಿರಿಜಾ ಕಲ್ಯಾಣ, ಚಿತ್ರಸೇನ ಕಾಳಗ, ದ್ರೌಪದಿ ಕಲ್ಯಾಣ, ಕೃಷ್ಣ ಸಂಧಾನ, ಭೀಷ್ಮ ಪರ್ವ ಮತ್ತು ಅಭಿಮನ್ಯು ಕಾಳಗ. ದೇವಿ ಮಹಾತ್ಮ ಪ್ರಸಂಗದ ಪದ್ಯಗಳಲ್ಲಿ ಒಗಟಿನ ರೂಪದಲ್ಲಿ ತಮ್ಮ ಬಗ್ಗೆ ಹೇಳಿಕೊಂಡಿದ್ದಾರೆ ಅಂತ ಇಷ್ಟೇ ಪದ್ಯದಲ್ಲಿ ಇದೆ. ಅವ್ರ ಬಗ್ಗೆ ಪರಿಚಯ ಎಷ್ಟು ಬರೆದ್ರೆ ಸಾಕು. ಒಂದು ಸಂದರ್ಭ ಕೇಳಿದ್ದಾರೆ. ಸೊ ಸಂದರ್ಭ ಏನಿದೆ ಅಂದರೆ, ಲೋಕವನ್ನು ರಕ್ಷಿಪದೇಪ ಮಹಾನುಭವ ಅಂತ ಚಕ್ರಗ್ರಹಣ ಪದ್ಯದ ಸಾಲು ಇದೆ. ಫಸ್ಟ್ ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯವನ್ನು 3 ಸ್ಟೆಪ್ ಬರೆದ್ರೆ ನಿಮಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ? 3 ಮಾರ್ಕ್ಸ್ ಕೊಡ್ತಾರೆ. ಪ್ರಸ್ತುತ ಈ ವಾಕ್ಯವನ್ನು ದೇವಿದಾಸರವರು ಬರೆದಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆರಿಸಲಾದ ಚಕ್ರಗ್ರಹಣ ಎಂಬ ಪದ್ಯಪಾಠದಿಂದ ಆಯ್ಕೆ ಮಾಡಲಾಗಿದೆ. ಸಂದರ್ಭ, ಭೀಷ್ಮರು ಶ್ರೀಕೃಷ್ಣನ ಕ್ರೋಧಕ್ಕೆ ಪ್ರತಿಕ್ರಿಯಿಸುವ ಸಂದರ್ಭದಲ್ಲಿ ಕೃಷ್ಣನಿಗೆ ಈ ಮಾತನ್ನು ಹೇಳ್ತಾರೆ. ಸ್ವಾರಸ್ಯ, ಭೀಷ್ಮರು ಶ್ರೀಕೃಷ್ಣನಲ್ಲಿ ಇಟ್ಟಿರುವ ಭಕ್ತಿ ಮತ್ತು ಕೃಷ್ಣನ ಮಹಿಮೆ ಇಲ್ಲಿ ಸ್ವಾರಸ್ಯಕರವಾಗಿ ವ್ಯಕ್ತವಾಗಿದೆ ಅಂತ ಬರೆದ್ರೆ ಸಾಕು. ಇನ್ನು 4 ಅಂಕಕ್ಕೆ ಒಂದು ಪ್ರಶ್ನೆ ಇತ್ತು. ರಾಜನಲ್ಲಿ ತಲೆದೋರಬಹುದಾದ 14 ದೋಷಗಳನ್ನು ವಿವರಿಸಿರಿ ಅಂತ 4 ಮಾರ್ಕಕ್ಕೆ ಇರ್ತಕ್ಕಂಥ ಪ್ರಶ್ನೆ. ಉತ್ತರ, ರಾಜನಲ್ಲಿ ಸಂಭವಿಸಬಹುದಾದ ದೋಷಗಳು 14. ಅವು ನಾಸ್ತಿಕ ಬುದ್ಧಿ, ಸುಳ್ಳು, ಸಿಟ್ಟು, ಅನವಧಾನ, ಚಟುವಟಿಕೆ ಇಲ್ಲದ ಕೆಲಸವನ್ನು ತಡ ಮಾಡುವುದು,
ಪ್ರಾಜ್ಞರಾದ ಸಜ್ಜನರೊಡನೆ ಸೇರದಿರುವುದು, ಸೋಮಾರಿತನ, ಪಂಚೇಂದ್ರಿಯಗಳಿಗೆ ಅಧೀನನಾಗಿ ಇಂದ್ರಿಯ ಚಾಪಲ್ಯದಲ್ಲಿ ಮುಳುಗುವುದು, ಮಂತ್ರಿಗಳೊಡನೆ ಸಮಾಲೋಚಿಸದ ರಾಜ್ಯ ಕಾರ್ಯಗಳಲ್ಲಿ ತಾನೊಬ್ಬನೇ ನಿರ್ಧಾರವನ್ನು ತೆಗೆದುಕೊಳ್ಳೋದು, ಅನುಭವವಿಲ್ಲದ ಅವಿವೇಕಿಗಳೊಡನೆ ಸಮಾಲೋಚಿಸೋದು, ನಿಶ್ಚಯಿಸಿದ ಕಾರ್ಯಗಳನ್ನು ಆರಂಭಿಸದಿರುವುದು, ಮಂತ್ರಾಲೋಚನೆಯನ್ನು ರಹಸ್ಯವಾಗಿಡದೆ ಬಹಿರಂಗಪಡಿಸೋದು, ಮಂಗಳಕರವಾದ ಶುಭ ಕಾರ್ಯವನ್ನು ಮಾಡದಿರುವುದು ಹಾಗೂ ಎಲ್ಲ ಶತ್ರುಗಳ ಮೇಲೂ ಏಕಕಾಲದಲ್ಲಿ ಯುದ್ಧಾರಂಭ ಇವೇ 14 ರಾಜನಲ್ಲಿ ಸಂಭವಿಸಬಹುದಾದ ರಾಜದೋಷಗಳಾಗಿವೆ ಅಂತ ಬರೆದ್ರೆ ಸಾಕು. ಎಲ್ಲ ವಿಷಯಗಳ ವಿಡಿಯೋಗಳನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ದಯಮಾಡಿ ನೋಡಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.